ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಸೆಟೊರ್ಥಾಕ್ ಮನುಷ್ಯನ ವೈಜ್ಞಾನಿಕ ಹೆಸರು ಏನು? ಹೋಮೋ ಸೇಪಿಯನ್ಸ್. ಬೆಕ್ಕಿನ ವೈಜ್ಞಾನಿಕ ಹೆಸರು ಏನು? ಫೆಲಿಸ್ ಡೊಮೆಸ್ಟಿಕಾ. ಇಲಿಯ ವೈಜ್ಞಾನಿಕ ಹೆಸರು ಏನು? ರಾಟಸ್. ಹಲ್ಲಿಯ ವೈಜ್ಞಾನಿಕ ಹೆಸರು ಏನು? ಲ್ಯಾಸರ್ಟಿಲಿಯಾ. ನಾಯಿಯ ವೈಜ್ಞಾನಿಕ ಹೆಸರು ಏನು? ಕ್ಯಾನಿಸ್. ಹಸುವಿನ ವೈಜ್ಞಾನಿಕ ಹೆಸರು ಏನು? ಬಾಸ್ ಇಂಡಿಕಸ್. ಎಮ್ಮೆಯ ವೈಜ್ಞಾನಿಕ ಹೆಸರು ಏನು? ಬುಬಲಸ್ ಬುಬಾಲಿಸ್. ಬುಲ್ಲ ವೈಜ್ಞಾನಿಕ ಹೆಸರು ಏನು? ಬಾಸ್ ಪ್ರಿಮಿಟಿಯಸ್ ಟಾರ್ಸ್. ಆಡಿನ ವೈಜ್ಞಾನಿಕ ಹೆಸರು ಏನು? ಕೆಪ್ಟಾಕ್ವಿಟಮಸ್. ಕುರಿಗಳ ವೈಜ್ಞಾನಿಕ ಹೆಸರು ಏನು? ಓವಿಸ್ ಉದ್ಭವಿಸುತ್ತದೆ. ಹಂದಿಯ ವೈಜ್ಞಾನಿಕ ಹೆಸರು ಏನು? ಸಸ್ಪ್ರೋಕಾ ಡೊಮೆಸ್ಟಿಕಾ. ಸಿಂಹದ ವೈಜ್ಞಾನಿಕ ಹೆಸರು ಏನು? ಪ್ಯಾಂಥೆರೋ ಲಿಯೋ. ಹುಲಿಯ ವೈಜ್ಞಾನಿಕ ಹೆಸರು ಏನು? ಪ್ಯಾಂಥೆರಾ ಟೈಗ್ರಿಸ್. ಚಿರತೆಯ ವೈಜ್ಞಾನಿಕ ಹೆಸರು ಏನು? ಪ್ಯಾಂಥೆರಾ ಪಾರ್ಡಾಸ್. ಕರಡಿಯ ವೈಜ್ಞಾನಿಕ ಹೆಸರು ಏನು? ಉರ್ಸಸ್ ಮ್ಯಾಟಿಟಿಮ್ಸ್ ಕಾರ್ನೆವೆರಾ. ಮೊಲದ ವೈಜ್ಞಾನಿಕ ಹೆಸರು ಏನು? ಒರಿಕ್ಟೊಲೆಗಸ್ ಕ್ಯೂನಿಕೊಲಸ್. ಜಿಂಕೆಗಳ ವೈಜ್ಞಾನಿಕ ಹೆಸರು ಏನು? ಸರ್ವಸ್ ಎಲಾಫಸ್. ಒಂಟೆಯ ವೈಜ್ಞಾನಿಕ ಹೆಸರು ಏನು? ಕ್ಯಾಮೆಲಸ್ ಡೊಮೆಡೇರಿಯಸ್. ವಿಕ್ಸನ ವೈಜ್ಞಾನಿಕ ಹೆಸರು ಏನು? ಕ್ಯಾನಿಡೆ. ಲಂಗೂರ್ನ ವೈಜ್ಞಾನಿಕ ಹೆಸರು ಏನು? ಹೋಮಿನೋಡಿಯಾ. ಹಿಮಸಾರಂಗದ ವೈಜ್ಞಾನಿಕ ಹೆಸರು ಏನು? ರುಸರ್ವಸ್ ಡುವಸೆಲ್ಲಿ. ನೊಣದ ವೈಜ್ಞಾನಿಕ ಹೆಸರು ಏನು? ಮೊಸ್ಕಾ ಡೊಮೆಸ್ಟಿಕಾ. ನವಿಲಿನ ವೈಜ್ಞಾನಿಕ ಹೆಸರು ಏನು? ಪಾವೋ ಕ್ರಿಸ್ಟಾಟಸ. ಆನೆಯ ವೈಜ್ಞಾನಿಕ ಹೆಸರು ಏನು? ಎಫಿಲಸ್ ಇಂಡಿಕಾ. ಡಾಲ್ಫಿನ್ನ ವೈಜ್ಞಾನಿಕ ಹೆಸರು ಏನು? ಫ್ಲಾಟಿನಿಸ್ಟ್ ಗ್ಯಾಂಜೆಟಿಕಾ. ಕುದುರೆಯ ವೈಜ್ಞಾನಿಕ ಹೆಸರು ಏನು? ಈಕ್ವಸ್ ಕ್ಯಾಬಲ್ಲಸ್. ಕತ್ತೆಯ ವೈಜ್ಞಾನಿಕ ಹೆಸರು ಏನು? ಈಕ್ವಸ್ ಅಸಿನಸ್. ಮಾವಿನ ವೈಜ್ಞಾನಿಕ ಹೆಸರು ಏನು? ಮ್ಯಾಗ್ನಿಫೆರಾ ಇಂಡಿಕಾ. ಅಂಗೂರ್ನ ವೈಜ್ಞಾನಿಕ ಹೆಸರು ಏನು? ವಿಟಿಯಸ್. ಒರೆಂಜ್ ಕಿತ್ತಳೆ ವೈಜ್ಞಾನಿಕ ಹೆಸರು ಏನು? ಸಿಟ್ರಸ್ ಸಿನೆನ್ಸಿಸ್. ತೆಂಗಿನಕಾಯಿಯ ವೈಜ್ಞಾನಿಕ ಹೆಸರು ಏನು? ಕೋಕೋ ನ್ಯೂಸಿಫೆರಾ. ಆಪಲ್ ಸೇಬಿನ ವೈಜ್ಞಾನಿಕ ಹೆಸರು ಏನು? ಮೆಲಸ್ಪುಮಿಯಾ ಡೊಮೆಸ್ಟಿಕಾ. ಅನಾನಸ್ನ ವೈಜ್ಞಾನಿಕ ಹೆಸರು ಏನು? ಅನಸ್ ಕೊಮೊಸ್. ಪಪ್ಪಾಯದ ವೈಜ್ಞಾನಿಕ ಹೆಸರು ಏನು? ಕ್ಯಾರಿಕಾ ಪಪ್ಪಾಯಿ. ಪಿಯರ್ನ ವೈಜ್ಞಾನಿಕ ಹೆಸರು ಏನು? ಪೈರಸ್ ಕುಮಿನಿಸ್. ಬಾಳೆಹಣ್ಣಿನ ವೈಜ್ಞಾನಿಕ ಹೆಸರು ಏನು? ಮೂಸಾ ಪ್ಯಾರಡಿಸಿಯಾಕಾ. ಲಿಚಿಯ ವೈಜ್ಞಾನಿಕ ಹೆಸರು ಏನು? ಲಿಚಿ ಚಿನೋಸಿಸ್. ಹುಣಿಸೆ ಹಣ್ಣಿನ ವೈಜ್ಞಾನಿಕ ಹೆಸರು ಏನು? ತಮರ್ ಸಿಂಧು ಇಂಡಿಕಾ. ಸೌತೆಕಾಯಿಯ ವೈಜ್ಞಾನಿಕ ಹೆಸರು ಏನು? ಕುಸುಮಿಸ್ ಸ್ಯಾಟಿವಸ್. ಪ್ಲಮ್ನ ವೈಜ್ಞಾನಿಕ ಹೆಸರು ಏನು? ಜಿಜಿಫಸ್ ಮಾರಿಟಿಯಾನಾ. ಬೀಟ್ನ ವೈಜ್ಞಾನಿಕ ಹೆಸರು ಏನು? ಬೀಟಾ ವಲ್ಗ್ಯಾರಿಸ್. ಹಣ್ಣುಗಳ ವೈಜ್ಞಾನಿಕ ಹೆಸರು ಏನು? ಮ್ಯೂಸಿಯಂ ಕ್ಯುಮಿನಿ. ಕಬ್ಬಿನ ವೈಜ್ಞಾನಿಕ ಹೆಸರು ಏನು? ಶುಗರ್ ಸನ್ ಅಫಿಸಿನಾರಂ. ಮೆಕ್ಕೆಜೋಳದ ವೈಜ್ಞಾನಿಕ ಹೆಸರು ಏನು? ಜಿಯಾಮ್ಯಾಗೆ. ರಾಗಿ ವೈಜ್ಞಾನಿಕ ಹೆಸರು ಏನು? ಪೆನಿಸಿಟಮ್ ಅಮೆರಿಕಾನಂ. ಭತ್ತದ ವೈಜ್ಞಾನಿಕ ಹೆಸರು ಏನು? ಆರ್ಯಾ ಸಟಿವಾ. ಗೋಧಿಯ ವೈಜ್ಞಾನಿಕ ಹೆಸರು ಏನು? ಟ್ರಿಕ್ಟಿಕಮ್ ಎವೆಸ್ಟಿಯಂ. ಹತ್ತಿಯ ವೈಜ್ಞಾನಿಕ ಹೆಸರು ಏನು? ಗ್ಯಾಸಿಪಿಯಂ. ಸಾಸಿವೆಯ ವೈಜ್ಞಾನಿಕ ಹೆಸರು ಏನು? ಬ್ರಾಸಿಕಾ ಕಂಪಾಸ್ಟರಿಸ್. ಕಾಫಿಯ ವೈಜ್ಞಾನಿಕ ಹೆಸರು ಏನು? ಕಾಫಿಯಾ ಅರೇಬಿಕಾ.
ಟೀಯ ಚಹಾದ ವೈಜ್ಞಾನಿಕ ಹೆಸರು ಏನು? ಥಿಯಾ ಸಿನೆನ್ಸಿಸ್. ತುಳಸಿಯ ವೈಜ್ಞಾನಿಕ ಹೆಸರು ಏನು? ಆಕ್ಸಿಜನ್ ಟೆನುಫ್ಲೋರಮ್. ಅಲೋವೆರಾದ ವೈಜ್ಞಾನಿಕ ಹೆಸರು ಏನು? ಅಲೋವೆರಾ. ಅಫೀಮುಗಳ ವೈಜ್ಞಾನಿಕ ಹೆಸರು ಏನು? ಪಾಪರ್ ಸೊಮ್ನಿಫೆರಮ್. ಗೋಡಂಬಿಯ ವೈಜ್ಞಾನಿಕ ಹೆಸರು ಏನು? ಅನಾಕಾರ್ಡಿಯಂ ಆರೋಮ್ಯಾಟಿಕಮ್. ಬಾದಾಮಿಯ ವೈಜ್ಞಾನಿಕ ಹೆಸರು ಏನು? ಪ್ರುನಸ್ ಅರ್ಮೆನಿಕಾ. ನೆಲಗಡಲೆಯ ವೈಜ್ಞಾನಿಕ ಹೆಸರು ಏನು? ಅರಾಚಿಸ್ ಹಿಜೋಪಿಯಾ. ನಿಂಬೆಯ ವೈಜ್ಞಾನಿಕ ಹೆಸರು ಏನು? ಸಿಟ್ರಸ್ ಲಿಂಬನ್. ನೆಲ್ಲಿಕಾಯಿಯ ವೈಜ್ಞಾನಿಕ ಹೆಸರು ಏನು? ಫಿಲಾಂಥಸ್ ಇಂಬ್ಲಿಕಾ. ರಿಸೀವ್ಡ್ ಅಟ್ 11:04 ಫಮಿಸೆಡ್ ಅರ್ಥಾಚ್ 2023ರಲ್ಲಿ ಸುದ್ದಿಯಲ್ಲಿದ್ದ ಪ್ರಮುಖ ಕಾರ್ಯಾಚರಣೆಗಳು. ಆಪರೇಷನ್ ಗರುಡ. ಡ್ರಗ್ಸ್ ಜಾಲವನ್ನು ನಿರ್ಮೂಲನೆ ಮಾಡಲು ಸಿಪೆ ಪ್ರಾರಂಭಿಸಿದ ಕಾರ್ಯಾಚರಣೆ. ಆಪರೇಷನ್ ಮೇಘಚಕ. ಮಕ್ಕಳ ಅಶ್ಲೀಲ ಚಿತ್ರಗಳನ್ನು ಪ್ರಸಾರ ಮಾಡುವವರನ್ನು ಪತ್ತೆಹಚ್ಚಲು ಸಿಪೆ ಪ್ರಾರಂಭಿಸಿದ ಕಾರ್ಯಾಚರಣೆ. ಮಿಷನ್ ಅಮಾನತ್. ಭಾರತೀಯ ರೈಲ್ವೆಯಿಂದ ಕಳೆದು ಹೋದ ಪ್ರಯಾಣಿಕರ ಸಾಮಾನುಗಳನ್ನು ಪತ್ತೆಹಚ್ಚಲು. ಆಪರೇಷನ್ ಗಂಗಾ. ಭಾರತ ಸರ್ಕಾರದಿಂದ ಯುದ್ಧ ಪೀಡಿತ ಉಕ್ರೇನ್ನಲ್ಲಿ ಸಿಲುಕಿರುವ ಭಾರತೀಯ ನಾಗರಿಕರು ಮತ್ತು ವಿದ್ಯಾರ್ಥಿಗಳನ್ನು ಮರಳಿ ಕರೆತರಲು. ಆಪರೇಷನ್ ನ್ಯಾಟ್. ರೈಲ್ವೆ ಸಂರಕ್ಷಣಾ ಪಡೆಯಿಂದ ಮಹಿಳೆಯರು ಮತ್ತು ಮಕ್ಕಳನ್ನು ಕಳ್ಳ ಸಾಗಣೆದಾರರಿಂದ ರಕ್ಷಿಸಲು ಪ್ರಾರಂಭಿಸಿದ ಕಾರ್ಯಾಚರಣೆ. ಆಪರೇಷನ್ ಅಲರ್ಟ್. ಆಪ್ಸ್ ಅಲರ್ಟ್. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಭದ್ರತೆಯನ್ನು ಹೆಚ್ಚಿಸಲು. ಆಪರೇಷನ್ ಅಜಯ್. ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ನಿಂದ ತನ್ನ ನಾಗರಿಕರನ್ನು ಮರಳಿ ಕರೆತರಲು ಭಾರತವು ಪ್ರಾರಂಭಿಸಿದ ಕಾರ್ಯಾಚರಣೆ. ಆಪರೇಷನ್ ದೋಸ್ತ್. ಭೂಕಂಪ ಪೀಡಿತ ಸಿರಿಯಾ ಮತ್ತು ಟರ್ಕಿ ದೇಶಕ್ಕೆ ಸಹಾಯ ಮಾಡಲು ಭಾರತ ಪ್ರಾರಂಭಿಸಿದ ಕಾರ್ಯಾಚರಣೆ. ಆಪರೇಷನ್ ಕಾವೇರಿ. ಸುಡಾನ್ನಿಂದ ತನ್ನ ನಾಗರಿಕರನ್ನು ಸ್ಥಳಾಂತರಿಸಲು ಭಾರತ ಸರ್ಕಾರವು ಪ್ರಾರಂಭಿಸಿದ ಕಾರ್ಯಾಚರಣೆ. ಆಪರೇಷನ್ ಗಂಗಾ. ಉಕ್ರೇನ್ನಲ್ಲಿ ಸಿಲುಕಿರುವ ಭಾರತೀಯರನ್ನು ಮರಳಿ ಕರೆತರಲು ಭಾರತವು ಪ್ರಾರಂಭಿಸಿದ ಕಾರ್ಯಾಚರಣೆ. ಆಪರೇಷನ್ ದೇವಿ ಶಕ್ತಿ. ಅಫ್ಘಾನಿಸ್ತಾನದಿಂದ ಭಾರತೀಯ ನಾಗರಿಕರು ಮತ್ತು ವಿದೇಶಿ ಪ್ರಜೆಗಳನ್ನು ಸ್ಥಳಾಂತರಿಸಲು ಭಾರತವು ಪ್ರಾರಂಭಿಸಿದ ಕಾರ್ಯಾಚರಣೆ. ರಿಸೀವ್ಡ್ ಅಟ್ 11:05 ಫಮಿಸೆಡ್ ಅರ್ಥಾತ್ ಪ್ರಚಲಿತ. ಭಾರತೀಯ ಜೀವ ವಿಮಾ ನಿಗಮವು ಭಾರತೀಯ ಸ್ಟೇಟ್ ಬ್ಯಾಂಕ್ ಸ್ಪೇ ಅನ್ನು ಹಿಂದಿಕ್ಕಿ ಭಾರತದಲ್ಲಿಯೇ ಎಲ್ಐಸಿಯು ಮಾರುಕಟ್ಟೆ ಕ್ಯಾಪ್ ಮಾನದಂಡದಲ್ಲಿ ಅತಿ ಹೆಚ್ಚು ಮೌಲ್ಯ ಹೊಂದಿರುವ ಸಾರ್ವಜನಿಕ ವಲಯದ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಪ್ರಚಲಿತ. ವಿದೇಶಗಳಲ್ಲಿ ಭಾರತೀಯರಿಗೆ ಹಾಗೂ ಭಾರತೀಯ ಪ್ರವಾಸಿಗರಿಗೆ ಪ್ರಯಾಣಿಕರಿಗೆ ಡಿಜಿಟಲ್ ಪಾವತಿಗೆ ಅನುಕೂಲ ಕಲ್ಪಿಸಲು ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ನೈಪಾಲ್ ಜೊತೆ ಗೂಗಲ್ ಪೇ ಒಪ್ಪಂದ ಮಾಡಿಕೊಂಡಿದೆ. ಈ ಒಪ್ಪಂದ ಪ್ರಮುಖವಾಗಿ 3 ಉದ್ದೇಶಗಳನ್ನು ಹೊಂದಿದೆ. ಹೊರದೇಶಗಳಿಗೆ ಪ್ರಯಾಣಿಸುವ ಭಾರತೀಯರಿಗೆ ಯುಪಿಐ ಸೇವೆಗಳನ್ನು ವ್ಯಾಪಕವಾಗಿ ಒದಗಿಸುವುದು. ವಿವಿಧ ದೇಶಗಳಲ್ಲಿಯೂ ಯುಪಿಐ ಬಳಕೆ ಹಾಗೂ ವಹಿವಾಟು ವಿಸ್ತರಿಸುವುದು. ಗಡಿಯಾಚೆಗಿನ ಹಣಕಾಸು ವಿನಿಮಯಗಳನ್ನು ಸರಳೀಕರಣಗೊಳಿಸುವುದು. ನೈಪಾಲ್ ಎಂಬುದು ನಪ್ಸೆನ್ ಒಂದು ಅಂಗಸಂಸ್ಥೆಯಾಗಿದ್ದು ಇದು ಹೊರದೇಶಗಳಲ್ಲಿ ಭಾರತಕ್ಕೆ ಸಂಬಂಧಿಸಿದ ಡಿಜಿಟಲ್ ಪೇಮೆಂಟ್ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತದೆ. ರಿಸೀವ್ಡ್ ಅಟ್ 11:05 ಫಮಿಸೆಡ್ ಅರ್ಥಾತ್ ಈ ದಿನದ ಪ್ರಚಲಿತ. ಟಾಟಾ ಸ್ಟೀಲ್ ಚೆಸ್ ಟೂರ್ನಮೆಂಟ್ನಲ್ಲಿ ವಿಶ್ವ ಚಾಂಪಿಯನ್ ಡಿಂಗ್ಲಿರನ್ ಸೋಲಿಸಿ ಭಾರತದ #1 ಗ್ರ್ಯಾಂಡ್ ಮಾಸ್ಟರ್ ಆದ ಆರ್. ಪ್ರಜ್ಞಾನಂದ. ಈ ವರ್ಷದ ಗ್ಲೋಬಲ್ ಸೈನ್ಸ್ ಫೆಸ್ಟಿವಲ್ ಅನ್ನು ಕೇರಳದ ತಿರುವನಂತಪುರನಲ್ಲಿ ಆಯೋಜಿಸಲಾಗಿದೆ. ಭಾರತದಲ್ಲಿ ಪ್ರಥಮ ಬಾರಿಗೆ ಸೋಲಾರ್ ಬೋಟ್ ಮೂಲಕ ಸರಯು ಯಾತ್ರೆ ನಡೆಸಲು ಸಿದ್ಧತೆ ನಡೆಸಲಾಗುತ್ತಿದೆ. ಸರಯು ನದಿ ಸರಯು ರಿವರ್ ಯಲ್ಲಿ ಸೌರಶಕ್ತಿಯ ಬೋಟ್ ಅನ್ನು ಪ್ರಾರಂಭಿಸಲಾಗಿದೆ. ಗ್ಲೋಬಲ್ ಫೈರ್ ಪವರ್ ಬಿಡುಗಡೆ ಮಾಡಿರುವ 2024 ಸಾಲಿನ ಪಟ್ಟಿಯ ಪ್ರಕಾರ ಅಮೆರಿಕ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸೇನೆಯನ್ನು ಹೊಂದಿದೆ. ನಂತರ ಸ್ಥಾನದಲ್ಲಿ ರಷ್ಯಾ, ಚೈನಾ, ಇಂಡಿಯಾ, ಸೌತ್ ಕೊರಿಯಾ. ಜಗತ್ತಿನ ಟಾಪ್ 10 ದುರ್ಬಲ ಸೇನೆಗಳು ಭೂತಾನ್, ಮೊಲ್ಡೋವಾ, ಸುರಿನಾಮ್, ಸೊಮಾಲಿಯಾ, ಬೆನಿನ್, ಲೈಬೀರಿಯಾ, ಬೆಲೀಜ್, ಸಿಯೆರಾ ಲಿಯೋನ್, ಮಧ್ಯ ಆಫ್ರಿಕಾ ಗಣರಾಜ್ಯ, ಐಸ್ಲ್ಯಾಂಡ್. ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ. ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ ವ್ಯವಕಲನ 2023 ಜನವರಿ 17, 2024 ರಂದು ಹರಿಯಾಣದ ಫರೀದಾಬಾದ್ನಲ್ಲಿ ಪ್ರಾರಂಭವಾಗಲಿದೆ. 2023 ರ ಕೇಂದ್ರ ವಿಷಯ ಅಮೃತ್ ಕಾಲ್ನಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಾರ್ವಜನಿಕ ಸಂಪರ್ಕ. ಇದು 9ನೇ ಆವೃತ್ತಿಯಾಗಿದೆ. ಗಣರಾಜ್ಯೋತ್ಸವದ ಹಿನ್ನೆಲೆ ಯಾವುದೇ ರೀತಿಯ ಭಯೋತ್ಪಾದಕ ಚಟುವಟಿಕೆಗಳು ನಡೆಯದಂತೆ ತಡೆಯಲು ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಆಪರೇಷನ್ ಸರ್ದ್ ಹವಾ ಎಂಬ ಕಾರ್ಯಾಚರಣೆ ಆರಂಭಿಸಿದೆ.
ಗೆಟ್ ಪಾಕಿಸ್ತಾನದೊಂದಿಗೆ ಗಡಿ ಹಂಚಿಕೊಂಡಿರುವ ಜಮ್ಮು ಮತ್ತು ಕಾಶ್ಮೀರ, ಪಂಜಾಬ್, ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ತೀವ್ರ ಎಚ್ಚರಿಕೆ ವಹಿಸಲಾಗಿದೆ. ಗೆಟ್ ಭಾರತ ಮತ್ತು ಪಾಕಿಸ್ತಾನವನ್ನು ವಿಭಜಿಸುವುದು ರಾಡ್ಕ್ಲಿಫ್ ರೇಖೆ ರಿಸೀವ್ಡ್ ಅಟ್ 11:05 ಸಮಸ್ಯೆ ಮೇವಿನ ಆಶ್ರಯ, ಆರೋಗ್ಯ ಮತ್ತು ಸಾಕುಪ್ರಾಣಿಗಳ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಕೃಷಿಯ ಶಾಖೆ ಯಾವುದು? ಪಶುಸಂಗೋಪನೆ. ಸಸ್ಯಗಳಲ್ಲಿ ಕ್ಲೋರೋಫಿಲ್ ತಯಾರಿಸಲು ಯಾವ ಅಂಶ ಸಹಾಯಕವಾಗಿದೆ? ಮೆಗ್ನೀಸಿಯಂ. ತಾಜ್ ಮಹಲ್ ಪರಿಣಾಮ ಬೀರುತ್ತಿದೆ ಆಮ್ಲ ಮಳೆಯಿಂದಾಗಿ. ನದಿಯಲ್ಲಿನ ನೀರಿನ ಮಾಲಿನ್ಯವನ್ನು ನಿರ್ಧರಿಸಲು ಕರಗಿದ ಪ್ರಮಾಣವನ್ನು ಅಳೆಯಲಾಗುತ್ತದೆ. ಉಪ್ಪು ಪ್ರದೇಶದಲ್ಲಿ ಸಂಭವಿಸುವ ಸಸ್ಯವರ್ಗ ಎಂದು ಕರೆಯುತ್ತಾರೆ ಕ್ಯಾಲೋಫೈಟ್. ಸಸ್ಯದ ಯಾವ ಭಾಗವು ಉಸಿರಾಡುತ್ತದೆ? ಸಸ್ಯದ ಎಲೆ, ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಹಣ್ಣು ಕೋಟಿಲ್ಡನ್ ಹೇಗೆ? ಸಿಂಕೋನಾ. ಸಸ್ಯದ ಕಾಂಡದ ತೊಗಟೆಯಿಂದ ಏನನ್ನು ಪಡೆಯಲಾಗುತ್ತದೆ? ಕ್ವಿನೈನ್. ಬೀಜಗಳ ಮೊಳಕೆಯೊಡೆಯುವಲ್ಲಿ ಮುಖ್ಯವಾದುದು ಗಾಳಿಯ ಆರ್ದ್ರತೆ ಮತ್ತು ಸರಿಯಾದ ತಾಪಮಾನ. ವೃದ್ಧಾಪ್ಯದ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಜೆರೋಂಟಾಲಜಿ. ಜನಸಂಖ್ಯೆ ಮತ್ತು ಮಾನವಕುಲದ ಪ್ರಮುಖ ಅಂಕಿಅಂಶಗಳ ಅಧ್ಯಯನವನ್ನು ಕರೆಯಲಾಗುತ್ತದೆ ಜನಸಂಖ್ಯಾಶಾಸ್ತ್ರ. ಜಲಸಸ್ಯವನ್ನು ಏನೆಂದು ಕರೆಯುತ್ತಾರೆ? ಹೈಡ್ರೋಫೈಟ್. ಹಸಿರು ಹಣ್ಣುಗಳನ್ನು ಕೃತಕವಾಗಿ ಬೇಯಿಸಲು ಯಾವ ಅನಿಲವನ್ನು ಬಳಸಲಾಗುತ್ತದೆ? ಅಸಿಟಿಲೀನ್. ದ್ಯುತಿಸಂಶ್ಲೇಷಣೆಯ ಪ್ರಕ್ರಿಯೆಯಲ್ಲಿ ಬೆಳಕಿನ ಶಕ್ತಿಯನ್ನು ಯಾವ ಶಕ್ತಿಯಾಗಿ ಪರಿವರ್ತಿಸಲಾಗುತ್ತದೆ? ರಾಸಾಯನಿಕ ಶಕ್ತಿ. ಮರದ ವಯಸ್ಸಿನ ಆಧಾರದ ಮೇಲೆ ಉಂಗುರಗಳ ಸಂಖ್ಯೆಯ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಅಶ್ವ ಪ್ರಾಣಿಗಳಲ್ಲಿ ತಾಪಮಾನ ನಿಯಂತ್ರಕ. ಮೆದುಳಿನ ಕೇಂದ್ರ ಯಾವುದು? ಹೈಪೋಥಾಲಮಸ್. ಈಸ್ಟ್ ಮತ್ತು ಅಣಬೆಗಳು ಯಾವುವು? ಅಚ್ಚು. ವಯಸ್ಕ ಮಾನವ ದೇಹದಲ್ಲಿನ ಮೂಳೆಗಳ ಸಂಖ್ಯೆ ಎಷ್ಟು? 206. ಇನ್ಫ್ಲೂಯೆನ್ಸಾ ರೋಗ ವೈರಸ್ನಿಂದ ಉಂಟಾಗುತ್ತದೆ. ನೀರಿನಲ್ಲಿ ಕರಗುವ ವಿಟಮಿನ್ ಸಿ. ಇನ್ಸುಲಿನ್ಗೆ ಬಲಿಯಾದವರು ಯಾರು? ಎಫ್.ಜಿ. ಬೆಂಟಿಂಗ್. ವಿಟಮಿನ್ ಸಿಯ ರಾಸಾಯನಿಕ ಹೆಸರು ಆಸ್ಕೋರ್ಬಿಕ್ ಆಮ್ಲ. ಮಾನವ ದೇಹದ ಅತಿದೊಡ್ಡ ಅಂತಃಸ್ರಾವಕ ಗ್ರಂಥಿ ಯಾವುದು? ಯಕೃತ್ತು. ಕಿಣ್ವ ಎಂದರೇನು? ಪ್ರೋಟೀನ್. ಯಾವ ಪ್ರಾಣಿಯು ಮೊದಲು ಮನುಷ್ಯನನ್ನು ಸಾಕಿದೆ? ನಾಯಿ. ಟೈಪ್ ರೈಟರ್ ಶೋಲ್ಸ್ನ ಸಂಶೋಧಕರು ಯಾರು? ವಿನೆಗರ್ ಅನ್ನು ಲ್ಯಾಟಿನ್ ಭಾಷೆಯಲ್ಲಿ ಏನೆಂದು ಕರೆಯುತ್ತಾರೆ? ಅಸ್ಸೆಟಮ್. ಬಟ್ಟೆಗಳಿಂದ ತುಕ್ಕು ಕಲೆಗಳನ್ನು ತೆಗೆದುಹಾಕಲು ಬಳಸಲಾಗುತ್ತದೆ. ಆಕ್ಸಾಲಿಕ್ ಆಮ್ಲ. ಕಬ್ಬಿನಲ್ಲಿ ಕೆಂಪು ಕೊಳೆ ರೋಗಕ್ಕೆ ಕಾರಣವೇನು? ಶಿಲೀಂಧ್ರಗಳಿಂದ. ಮಾವಿನ ಸಸ್ಯಶಾಸ್ತ್ರೀಯ ಹೆಸರೇನು? ಮ್ಯಾಂಜೆಫೆರಾ ಇಂಡಿಕಾ. ಚಿಕೋರಿ ಪುಡಿಯನ್ನು ಕಾಫಿ ಪುಡಿಯೊಂದಿಗೆ ಬೆರೆಸಲಾಗುತ್ತದೆ. ಮೂಲದಿಂದ. ಪೆನ್ಸಿಲಿನ್ ಅನ್ನು ಕಂಡುಹಿಡಿದವರು? ಅಲೆಕ್ಸಾಂಡರ್ ಫ್ಲೆಮಿಂಗ್. ಹಾಲಿನ ಬಿಳಿ ಬಣ್ಣವು ಕ್ಯಾಸೀನ್ ಪ್ರೋಟೀನ್ ಇರುವಿಕೆಯಿಂದಾಗಿ. ದ್ಯುತಿಸಂಶ್ಲೇಷಣೆಗೆ ಯಾವ ಅನಿಲ ಅಗತ್ಯ? ಇಂಗಾಲದ ಡೈಆಕ್ಸೈಡ್. ಕ್ಲೋರೋಫಿಲ್. ಗ್ರೀನ್ ಲವರ್ ನಲ್ಲಿ ಯಾವ ಲೋಹವಿದೆ? ಮೆಗ್ನೀಸಿಯಂ. ರಿಸೀವ್ಡ್ ಅಟ್ 11:05 ಸಮಸ್ಯೆ ಭಾರತದ ರೈಲ್ವೆ ವಲಯಗಳು ಹಾಗೂ ಅವುಗಳ ಕೇಂದ್ರ ಸ್ಥಾನಗಳು. ದಕ್ಷಿಣ ರೈಲ್ವೆ ಚೆನ್ನೈ, ತಮಿಳುನಾಡು. ಪಶ್ಚಿಮ ರೈಲ್ವೆ ಮುಂಬೈ, ಚರ್ಚ್ ಗೇಟ್. ಕೇಂದ್ರ ರೈಲ್ವೆ ಮುಂಬೈ, ಸಿಎಸ್ಟಿ. ಉತ್ತರ ರೈಲ್ವೆ ಹೊಸದೆಹಲಿ. ಆಗ್ನೇಯ ರೈಲ್ವೆ ಕೋಲ್ಕತ್ತಾ, ಪಶ್ಚಿಮ ಬಂಗಾಳ. ಪೂರ್ವ ರೈಲ್ವೆ ಕೋಲ್ಕತ್ತಾ, ಪಶ್ಚಿಮ ಬಂಗಾಳ. ಈಶಾನ್ಯ ರೈಲ್ವೆ ವಲಯ ಗೋರಖ್ಪುರ, ಉತ್ತರ ಪ್ರದೇಶ. ದಕ್ಷಿಣ ಮಧ್ಯ ರೈಲ್ವೆ ಸಿಕಂದರಾಬಾದ್, ಆಂಧ್ರಪ್ರದೇಶ. ಈಶಾನ್ಯ ಗಡಿ ರೈಲ್ವೆ ಮಾಳೆಗಾಮ, ಗುವಾಹಟಿ. ಪೂರ್ವ ಕೇಂದ್ರ ರೈಲ್ವೆ ಹಾಜಿಪುರ, ಬಿಹಾರ. ವಾಯುವ್ಯ ರೈಲ್ವೆ ಜೈಪುರ, ರಾಜಸ್ಥಾನ. ಉತ್ತರವು ಮಧ್ಯ ರೈಲ್ವೆ ಅಲಹಾಬಾದ್, ಉತ್ತರ ಪ್ರದೇಶ. ಪೂರ್ವ ಕರಾವಳಿ ರೈಲ್ವೆ ಭುವನೇಶ್ವರ್, ಒಡಿಸ್ಸಾ. ನೈಋತ್ಯ ಕೇಂದ್ರ ರೈಲ್ವೆ ಹುಬ್ಬಳ್ಳಿ, ಕರ್ನಾಟಕ. ಪಶ್ಚಿಮ ಮಧ್ಯ ರೈಲ್ವೆ ಜಬ್ಬಲ್ಪುರ, ಮಧ್ಯಪ್ರದೇಶ. ಆಗ್ನೇಯ ಕೇಂದ್ರ ರೈಲ್ವೆ ಬಿಲಾಸ್ಪುರ, ಛತ್ತೀಸ್ಗಢ. ಕಲ್ಕತ್ತಾ ಮೆಟ್ರೋ ರೈಲ್ವೆ ಕೋಲ್ಕತ್ತಾ, ಪಶ್ಚಿಮ ಬಂಗಾಳ. ದಕ್ಷಿಣ ಕರಾವಳಿ ರೈಲ್ವೆ ವಿಶಾಖಪಟ್ಟಣ, ಆಂಧ್ರಪ್ರದೇಶ. ರಿಸೀವ್ಡ್ ಅಟ್ 11:05 ಸಮಸ್ಯೆ ಕರ್ನಾಟಕ ಸರ್ಕಾರದ ಆಡಳಿತ ವ್ಯವಸ್ಥೆಯ ಪ್ರಮುಖ ಪೋರ್ಟಲ್ಗಳು. ಅವಲೋಕನ. ರಾಜ್ಯದ ಆಡಳಿತದಲ್ಲಿ ಪಾರದರ್ಶಕತೆ ತರುವ ಉದ್ದೇಶಿತ ತಂತ್ರಾಂಶ. ಆಕಾಂಕ್ಷ. ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ, ಸಿಎಸ್ಆರ್. ಹಣ ನಿರ್ವಹಣೆ. ದೀಕ್ಷಾ. ಈ ಕಲಿಕಾ ಸಂಪನ್ಮೂಲ ಒದಗಿಸುವಿಕೆ ಮತ್ತು ಆನ್ಲೈನ್ ಕಲಿಕೆಗೆ ಆದ್ಯತೆ. ಯಶಸ್ವಿನಿ. ಸಹಕಾರ ಸಂಘದ ಸದಸ್ಯತ್ವ ಪಡೆದವರಿಗೆ ಆರೋಗ್ಯ ವಿಮೆ. ರೈತ ಸಿರಿ. ಸಿರಿಧಾನ್ಯ ಬೆಳೆಗಾರರಿಗೆ ಪ್ರೋತ್ಸಾಹ. ಸ್ವನಿಧಿ. ಬೀದಿ ಬದಿ ವ್ಯಾಪಾರಿಗಳಿಗೆ 10,000 ನೆರವು. ಮನಸ್ವಿನಿ. ಅವಿವಾಹಿತ ಮತ್ತು ವಿಚಲಿತ ಮಹಿಳೆಯರಿಗೆ ಆರ್ಥಿಕ ನೆರವು. ಮೈತ್ರಿ. ಲೈಂಗಿಕ
ಅಲ್ಪಸಂಖ್ಯಾತರಿಗೆ ಆರ್ಥಿಕ ನೆರವು. ಸಮೃದ್ಧಿ, ಚಿಲ್ಲರೆ ವ್ಯಾಪಾರ ನಡೆಸುವ ಬಿಪಿಎಲ್ ಕುಟುಂಬದ ಮಹಿಳೆಯರಿಗೆ ಪ್ರೋತ್ಸಾಹಧನ. ಉನ್ನತಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಉದ್ಯಮಿದಾರರಿಗೆ ನವೋದಯ ಸ್ಥಾಪನೆಗೆ ನೆರವು. ಫ್ರೂಟ್ಸ್, ರೈತರ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿ ಮಾಹಿತಿ ವ್ಯವಸ್ಥೆ. ಸುರಕ್ಷಾ ಅಪ್ಲಿಕೇಶನ್, ಮಹಿಳೆಯರ ಸುರಕ್ಷತೆ ರಿಸೀವ್ಡ್ ಅಟ್ 11:43 ಥಮಸೆಡರ್ಥಕ್ ಮೆನೆನೌಟ್. ಪ್ಯಾರಾ ಏಷ್ಯನ್ ಆರ್ಚರಿ ಚಾಂಪಿಯನ್ಶಿಪ್ 2023ರಲ್ಲಿ ಯಾವ ಪ್ಯಾರಾ ಬಿಲ್ಲುಗಾರ ಹ್ಯಾಟ್ರಿಕ್ ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ? ರಾಕೇಶ್ ಕುಮಾರ್. ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಸುರಕ್ಷಿತ ನಗರ ಯೋಜನೆ ಸೇಫ್ ಸಿಟಿ ಪ್ರಾಜೆಕ್ಟ್ ಅನ್ನು ಪ್ರಾರಂಭಿಸಿದೆ? ಉತ್ತರ ಪ್ರದೇಶ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಆಯುರ್ವೇದ ಜ್ಞಾನ ನೈಪುಣ್ಯ ಇನಿಷಿಯೇಟಿವ್ ಅಗ್ನಾಯ್ ಅನ್ನು ಕೆಳಗಿನ ಯಾವ ಕೇಂದ್ರ ಸಚಿವಾಲಯವು ಪ್ರಾರಂಭಿಸಿತು? ಆಯುಷ್ ಸಚಿವಾಲಯ. ರಿಸೀವ್ಡ್ ಅಟ್ 11:43 ಥಮಸೆಡರ್ಥಕ್. ಇಂಪಾರ್ಟೆಂಟ್ ನೋಟ್ ಮಾಡಿಕೊಳ್ಳಿ. ವಚನಕಾರರ ಹೆಸರು ಮತ್ತು ಅಂಕಿತನಾಮ ಜೇಡರದಾಸಿ ಮಯೂರಾಮನಾಥ. ಅಲ್ಲಮ ಪ್ರಭು ಗುಹೇಶ್ವರ. ಅಕ್ಕಮಹಾದೇವಿ. ಚೆನ್ನಮಲ್ಲಿಕಾರ್ಜುನ. ಬಸವಣ್ಣ ಕೂಡಲ ಸಂಗಮದೇವ. ಮುಕ್ತಾಯಕ್ಕ ಅಜಗಣ್ಣ. ಚೆನ್ನಬಸವಣ್ಣ ಕೂಡಲ ಚೆನ್ನಸಂಗಯ್ಯ. ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯ. ಮಡಿವಾಳ ಮಾಚಯ್ಯ ಕಲಿದೇವರ ದೇವ. ಗಂಗಾಂಬಿಕೆ ಗಂಗಾಪ್ರಿಯ ಕೂಡಲ ಸಂಗಮದೇವ. ನೀಲಾಂಬಿಕೆ ನೀಲಲೋಚನೆ ಸಂಗಯ್ಯ. ಆದಯ ಸೌರಾಷ್ಟ್ರ ಸೋಮೇಶ್ವರ. ಡೋಹಾರ ಕಕ್ಕೆಗೆ ಅಭಿನವ ಮಲ್ಲಿಕಾರ್ಜುನ. ಮೋಳಿಗೆ ಮಾರಯ್ಯ ನಿಷ್ಕಳಂಕ ಮಲ್ಲಿಕಾರ್ಜುನ. ಸೊನ್ನಲಿಗೆ ಸಿದ್ದರಾಮ ಕಪಿಲ್ ಸಿದ್ದ ಮಲ್ಲಿಕಾರ್ಜುನ. ಮಧುವಯ್ಯ ಅರ್ಕೇಶ್ವರಲಿಂಗ. ಅಮುಗೆ ರಾಯಮ್ಮ ಅಮುಗೇಶ್ವರ. ನೀಲಮ್ಮ ಬಸವ. ಅಕ್ಕಮ್ಮ ರಾಮೇಶ್ವರಲಿಂಗ. ಸಿದ್ಧಬುದ್ದಯ್ಯಗಳ ಪುಣ್ಯಸ್ತ್ರೀ ಕಾಳವೆ ಭೀಮೇಶ್ವರ. ಸುಳೆ ಸಂಕವ್ವ ನಿರ್ಲಜ್ಜೇಶ್ವರ. ಕದಿರ ಕಾಯಕದ ಕಾಳವೆ ಗುಮ್ಮೇಶ್ವರ. ರೇಮಮೆ ನಿರಂಗಲಿಂಗ. ಗುಡ್ಡವ್ವೆ ನಿಂಬೇಶ್ವರ. ವೀರಮ್ಮ ಶಾಂತೇಶ್ವರ ಪ್ರಭುವೆ. ಬಾಚಿಕಾಯಕದ ಕಾಳವೆ ಕರ್ಮಹರ ಕಾಳೇಶ್ವರ. ಕೇತಲದೇವಿ ಕುಂಬೇಶ್ವರ. ರೇಚವ್ವೆ ನಿಜಶಾಂತೇಶ್ವರ. ಕಾಮಮ್ಮ ನಿರ್ಭೀತಿ ನಿಜಲಿಂಗದಲ್ಲಿ. ಲಕ್ಷ್ಮಮ್ಮ ಅಗಜೇಶ್ವರಲಿಂಗವು. ಗಂಗಮ್ಮ ಗಂಗೇಶ್ವರಲಿಂಗದಲ್ಲಿ. ಮಸನಮ್ಮ ನಿಜ ಗುಣೇಶ್ವರಲಿಂಗದಲ್ಲಿ. ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವೆ ಉರಿಲಿಂಗ ಪೆದ್ದಿಗಳ ರಸ. ರೇಕಮ್ಮ ಶ್ರೀ ಗುರು ಸಿದ್ದೇಶ್ವರ. ಗಜೇಶ ಮಸನಯ್ಯಗಳ ಪುಣ್ಯಸ್ತ್ರೀ ಮಸನಯ್ಯ ಪ್ರಿಯ ಗಜೇಶ್ವರ. ಕದಿರ ರೆಮ್ಮವೆ ರೆಮ್ಮಿಯೊಡೆಯ ಗುಮ್ಮೇಶ್ವರ. ಗೊಗ್ಗವ್ವೆ ನಾಸ್ತಿನಾಥ. ಅಕ್ಕನಾಗಮ್ಮ ಸಂಗನ ಬಸವಣ್ಣ. ಸತ್ಯಕ್ಕ ಶಂಭುಜಿಕೇಶ್ವರ. ಮೋಳಿಗೆ ಮಹಾದೇವಿನಿಯ ಕಳಂಕ ಮಲ್ಲಿಕಾರ್ಜುನಲಿಂಗ. ಲಿಂಗಮ್ಮ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ. ನಿಜಗುಣ ಶಿವಯೋಗಿ ಶಂಭುಲಿಂಗ. ಪುರಂದರದಾಸರು ಪುರಂದರ ವಿಠಲ. ಕನಕದಾಸರು ಕಾಗಿನೆಲೆಯಾದಿ ಕೇಶವ. ವಿಜಯದಾಸರು ವಿಜಯ ವಿಠಲ. ವ್ಯಾಸರಾಯರು ವ್ಯಾಸ ವಿಠಲ. ಮಹಿಪತಿದಾಸರು ಗುರು ಮಹಿಪತಿ. ವಾದಿರಾಜರು ಹಯವದನ. ಶ್ರೀಪಾದರಾಜರು ರಂಗವಿಠಲ. ಜಗನ್ನಾಥದಾಸರು ಜಗನ್ನಾಥ ವಿಠಲ. ನರಹರಿ ತೀರ್ಥರು ರಘುಪತಿ. ಗೋಪಾಲದಾಸರು ಗೋಪಾಲ ವಿಠಲ. ಶ್ರೀಜಯ ಚಾಮರಾಜೇಂದ್ರ ಒಡೆಯರ್ ಶ್ರೀ ವಿದ್ಯಾ. ಭಾರತದ ಪ್ರಮುಖ ಮಸೀದಿಗಳು. ಆದಿನಾ ಮಸೀದಿ ಮಾಲ್ಡಾ ಪಶ್ಚಿಮ ಬಂಗಾಳ. ಚೇರಮನ್ ಜುಮಾ ಮಸೀದಿ ತ್ರಿಶೂರ್ ಕೇರಳ. ಆಸ್ಪಿ ಮಸೀದಿ ಲಕ್ನೋ ಉತ್ತರ ಪ್ರದೇಶ. ಮಕ್ಕಾ ಮಸೀದಿ ಹೈದರಾಬಾದ್ ತೆಲಂಗಾಣ. ಬಾಬ್ರಿ ಮಸೀದಿ ಅಯೋಧ್ಯೆ ಉತ್ತರ ಪ್ರದೇಶ. ಜಮಾ ಮಸೀದಿ ಭಾರತದ ಅತಿದೊಡ್ಡ ದೆಹಲಿ. ಮೋತಿ ಮಸೀದಿ ದೆಹಲಿ. ಟಿಪ್ಪು ಸುಲ್ತಾನ್ ಮಸೀದಿ ಕೋಲ್ಕತಾ ಪಶ್ಚಿಮ ಬಂಗಾಳ. ತಾಜುಲ್ಲಾ ಮಸ್ಜಿದ್ ಭೋಪಾಲ್. ಹಜರತ್ಬಾಲ್ ದೇವಾಲಯ ಶ್ರೀನಗರ ಜಮ್ಮು ಮತ್ತು ಕಾಶ್ಮೀರ. ಭಾರತದ ಪ್ರಮುಖ ಸಂಶೋಧನಾ ಸಂಸ್ಥೆಗಳು. ಮಣ್ಣು ಸಂಶೋಧನಾ ಸಂಸ್ಥೆ ಭೋಪಾಲ್. ದ್ವಿದಳ ಧಾನ್ಯ ಸಂಶೋಧನಾ ಸಂಸ್ಥೆ ಕಾನ್ಪುರ. ತರಕಾರಿ ಸಂಶೋಧನಾ ಸಂಸ್ಥೆ ವಾರಣಾಸಿ. ಶುಷ್ಕ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬಿಕನೇರ್. ಸೆಣಬು ಸಂಶೋಧನಾ ಸಂಸ್ಥೆ ಬ್ಯಾರಕ್ಪುರ. ಜೇನು ಸಂಶೋಧನಾ ಸಂಸ್ಥೆ ಪುಣೆ. ಮೆಕ್ಕೆಜೋಳ ಸಂಶೋಧನಾ ಸಂಸ್ಥೆ ಮಂಡ್ಯ. ನೆಲಗಡಲೆ ಸಂಶೋಧನಾ ಸಂಸ್ಥೆ ಜುನಾಗಢ್. ಖನಿಜ ಸಂಶೋಧನಾ ಸಂಸ್ಥೆ ಧನಬಾದ್. ಮಸಾಲೆ ಪದಾರ್ಥಗಳ ಸಂಶೋಧನಾ ಸಂಸ್ಥೆ ಕಲ್ಲಿಕೋಟೆ. ಆಲೂಗಡ್ಡೆ ಸಂಶೋಧನಾ ಸಂಸ್ಥೆ ಶಿಮ್ಲಾ. ರಿಸೀವ್ಡ್ ಅಟ್ 9:54 ಥಮಸೆಡರ್ಥಕ್. ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು. ಉಮು ವಿಶ್ವ ಹವಾಮಾನ ಸಂಸ್ಥೆ.
ವಿಸ್ತೃತ ರೂಪ ವರ್ಲ್ಡ್ ಮೆಟಿಯರಾಲಜಿಕಲ್ ಆರ್ಗನೈಸೇಷನ್. ಕೇಂದ್ರ ಕಾರ್ಯಾಲಯ ಜಿನಿವಾ, ಸ್ವಿಟ್ಜರ್ಲ್ಯಾಂಡ್, ಜೆನೆವಾ, ಸ್ವಿಟ್ಜರ್ಲ್ಯಾಂಡ್. WIPO ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ. ವಿಸ್ತೃತ ರೂಪ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್. ಕೇಂದ್ರ ಕಾರ್ಯಾಲಯ ಜಿನಿವಾ, ಸ್ವಿಟ್ಜರ್ಲ್ಯಾಂಡ್, ಜೆನೆವಾ, ಸ್ವಿಟ್ಜರ್ಲ್ಯಾಂಡ್. ಸ್ಥಾಪನೆಗೊಂಡಿದ್ದು 1974. WHO ವಿಶ್ವ ಆರೋಗ್ಯ ಸಂಸ್ಥೆ. ವಿಸ್ತೃತ ರೂಪ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಕೇಂದ್ರ ಕಾರ್ಯಾಲಯ ಜಿನಿವಾ, ಸ್ವಿಟ್ಜರ್ಲ್ಯಾಂಡ್, ಜೆನೆವಾ, ಸ್ವಿಟ್ಜರ್ಲ್ಯಾಂಡ್. ಸ್ಥಾಪನೆಗೊಂಡಿದ್ದು 1948. ವಿಶ್ವ ಆಹಾರ ಕಾರ್ಯಕ್ರಮ. ವಿಸ್ತೃತ ರೂಪ ವರ್ಲ್ಡ್ ಫುಡ್ ಪ್ರೋಗ್ರಾಂ. ಕೇಂದ್ರ ಕಾರ್ಯಾಲಯ ಇಟಲಿಯ ರೋಮ್, ಇಟಲಿ. ಸ್ಥಾಪನೆಗೊಂಡಿದ್ದು 1963. ವಿಶ್ವ ಬ್ಯಾಂಕ್. ವಿಸ್ತೃತ ರೂಪ ವರ್ಲ್ಡ್ ಬ್ಯಾಂಕ್. ಕೇಂದ್ರ ಕಾರ್ಯಾಲಯ ವಾಷಿಂಗ್ಟನ್ ಡಿ.ಸಿ, ವಾಷಿಂಗ್ಟನ್ ಡಿಚ್, USA. ಸ್ಥಾಪನೆಗೊಂಡಿದ್ದು 1945. ವಿಶ್ವ ಅಂಚೆ ಸಂಘ. ವಿಸ್ತೃತ ರೂಪ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್. ಕೇಂದ್ರ ಕಾರ್ಯಾಲಯ ಬರ್ನೆ, ಸ್ವಿಟ್ಜರ್ಲ್ಯಾಂಡ್, ಬರ್ನ್, ಸ್ವಿಟ್ಜರ್ಲ್ಯಾಂಡ್. ಸ್ಥಾಪನೆಗೊಂಡಿದ್ದು 1947. ಯುನೈಟೆಡ್ ವಿಶ್ವಸಂಸ್ಥೆಯ ಕೈಗಾರಿಕಾ ಅಭಿವೃದ್ಧಿ ಸಂಸ್ಥೆ. ವಿಸ್ತೃತ ರೂಪ ಯುನೈಟೆಡ್ ನೇಷನ್ಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಕೇಂದ್ರ ಕಾರ್ಯಾಲಯ ಆಸ್ಟ್ರಿಯಾದ ವಿಯೆನ್ನಾ, ಆಸ್ಟ್ರಿಯಾ. ಸ್ಥಾಪನೆಗೊಂಡಿದ್ದು 1967. ಯುನೆಸ್ಕೋ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ. ವಿಸ್ತೃತ ರೂಪ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್. ಕೇಂದ್ರ ಕಾರ್ಯಾಲಯ ಪ್ಯಾರಿಸ್, ಫ್ರಾನ್ಸ್. ಸ್ಥಾಪನೆಗೊಂಡಿದ್ದು 1946. Received at 9:54 Pamsadorthak 20 ಜನವರಿ 2024. ಪ್ರಚಲಿತ ವಿದ್ಯಮಾನಗಳು. 1. ಭಾರತದ ಹೊಸ ಶಾಸ್ತ್ರೀಯ ಭಾಷೆಯಾಗಿ ಯಾವ ಭಾಷೆಯನ್ನು ಸೇರಿಸಲಾಗಿದೆ? ಫಾರ್ಸಿ. 2. ರೂಪೇ ಪ್ರೈಮ್ ವಾಲಿಬಾಲ್ ಲೀಗ್ ಸೀಸನ್ 3 ರ ಬ್ರ್ಯಾಂಡ್ ರಾಯಭಾರಿ ಯಾರು? ಹೃತಿಕ್ ರೋಷನ್. 3. RBI ಇನ್ನೋವೇಷನ್ ಹಬ್ ಮತ್ತು UBI ಜೊತೆ ಜಂಟಿಯಾಗಿ ಬಿಲ್ ಫಾರ್ ಬಿಲಿಯನ್ಸ್ ಉಪಕ್ರಮವನ್ನು ಯಾರು ಪ್ರಾರಂಭಿಸಿದರು? ದಿಲ್ಯಾಬ್ಗಳು. 4. ಯಾವ ಸಂಸ್ಥೆಯು ಟೋಲ್ ಸಂಗ್ರಹವನ್ನು ಸುಗಮಗೊಳಿಸಲು ಒಂದು ವಾಹನ, ಒಂದು ಫಾಸ್ಟ್ಟ್ಯಾಗ್ ಉಪಕ್ರಮವನ್ನು ಪ್ರಾರಂಭಿಸುತ್ತದೆ? ಲಹೈ. 5. ವಿಂಗ್ಸ್ ಇಂಡಿಯಾ 2024 ಹೈದರಾಬಾದ್ನ ಯಾವ ವಿಮಾನ ನಿಲ್ದಾಣದಲ್ಲಿ ಏಷ್ಯಾದ ಅತಿದೊಡ್ಡ ಏವಿಯೇಷನ್ ಎಕ್ಸ್ಪೋ? ಬೇಗಂಪೇಟೆ ವಿಮಾನ ನಿಲ್ದಾಣ. 6. ಭಾರತೀಯ ನೌಕಾಪಡೆ ಮತ್ತು ರಾಯಲ್ ಥಾಯ್ ನೌಕಾಪಡೆಯು ಯಾವ ಉದ್ಘಾಟನಾ ನೌಕಾ ವ್ಯಾಯಾಮವನ್ನು ನಡೆಸಿತು? ಮಾಜಿ ಆಯುಧಾಯ. 7. ಡೈರೆಕ್ಟರ್ ಜನರಲ್ ನೇವಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಕಾರ್ಯಾಚರಣೆ ವೈಸ್ ಅಡ್ಮಿರಲ್ ಎನ್ ಪ್ರಮೋದ್. 8. ಮಿಸ್ ಅಮೆರಿಕದ ಮೊದಲ ಸಕ್ರಿಯ ಕರ್ತವ್ಯ ವಿಜೇತರು ಯಾರು? ಮ್ಯಾಡಿಸನ್ ಮಾರ್ಷ್, US ಏರ್ಫೋರ್ಸ್ ಅಧಿಕಾರಿ. 9. ಯಾವ ರಾಜ್ಯವು ಜಲ್ಲಿಕಟ್ಟು ಸ್ಪರ್ಧೆಯನ್ನು ಪ್ರಾರಂಭಿಸಿತು? ತಮಿಳುನಾಡು. 10. ಅನ್ ಅನ್ಕನೇಮಡ್ ಲವ್, ದಿ ಅರ್ಲಿ ಲೈಫ್ ಆಫ್ ಸರ್ ನಾರಾಯಣ ಮೂರ್ತಿ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಚಿತ್ರಾ ಬ್ಯಾನರ್ಜಿ ದಿವಾಕರುಣಿ. Received at 9:54 Pamsadorthak. ಆಫ್ರಿಕಾ ಖಂಡ ಪ್ರಪಂಚದ 2ನೇ ಅತಿ ದೊಡ್ಡ ಖಂಡವಾಗಿದೆ. ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ 2ನೇ ಖಂಡ ಆಫ್ರಿಕಾ. ಆಫ್ರಿಕಾ ಖಂಡವನ್ನು ಕೇಂದ್ರೀಯ ಖಂಡವೆಂದು ಕರೆಯುತ್ತಾರೆ. ಇಲ್ಲಿ ಅಟ್ಲಾಸ್ ಪರ್ವತಗಳು ಕಂಡುಬರುತ್ತವೆ. ಇದನ್ನು ಕಗ್ಗತ್ತಲ ಖಂಡ ಎಂದು ಕರೆಯುತ್ತೇವೆ. ಪ್ರಪಂಚದ ಅತಿ ಉದ್ದವಾದ ನೈಲ್ ನದಿ ಈ ಖಂಡದಲ್ಲಿದೆ. ನೈಲ್ ನದಿಗೆ ಈಜಿಪ್ಟ್ನಲ್ಲಿ ಅಸ್ವಾನ್ ಡ್ಯಾಮ್ ಅನ್ನು ಕಟ್ಟಲಾಗಿದೆ. ಇಲ್ಲಿ ಪ್ರಪಂಚದ ಅತಿ ದೊಡ್ಡ ಸಹರಾ ಮರುಭೂಮಿ ಈ ಖಂಡದಲ್ಲಿದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಏಡ್ಸ್ ರೋಗಿಗಳು ಇರುವ ದೇಶ ಇದಾಗಿದೆ. ಭೂಮಿಯ ಮೇಲಿನ ಅತಿ ದೊಡ್ಡ ಪ್ರಾಣಿ ಆಫ್ರಿಕಾದ ಆನೆ. ಇಲ್ಲಿನ ವಿಕ್ಟೋರಿಯಾ ಜಲಪಾತವು 1989ರಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದೆ. ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ ಎಂಬ ಪ್ರದೇಶವು ಚಿನ್ನಕ್ಕೆ ಹೆಸರುವಾಸಿಯಾಗಿದೆ. ಪ್ರಪಂಚದ 2ನೇ ಆಳವಾದ ಸರೋವರ ಟಾಂಗನಿಕ ಸರೋವರ. ಕನ್ನಡಿಯ ಪ್ರತಿಬಿಂಬದಂತೆ ಕಾಣುವ ಖಂಡ ಆಫ್ರಿಕಾ. Received at 9:55 Pamsadorthak. ಭಾರತೀಯ ಆರ್ಥಿಕ ವ್ಯವಸ್ಥೆಯಲ್ಲಿನ ಪ್ರಮುಖ ಸಮಿತಿಗಳು. 1. ಉರ್ಜಿತ್ ಪಟೇಲ್ ಸಮಿತಿ, ಪ್ರಸ್ತುತ ಹಣಕಾಸು ನೀತಿ ಚೌಕಟ್ಟನ್ನು ಪರಿಶೀಲಿಸಲು. 2. ವಗುಲ್ ಸಮಿತಿ, ಭಾರತದಲ್ಲಿ ಹಣದ ಮಾರುಕಟ್ಟೆಗಾಗಿ.
3. ರತನ್ ಪಿ ವಾಟಾಳ್ ಸಮಿತಿ, ಭಾರತದಲ್ಲಿ ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನು ಹೆಚ್ಚಿಸಲು. 4. ರಘುರಾಮ್ ರಾಜನ್ ಸಮಿತಿ, ಹಣಕಾಸು ವಲಯದ ಸುಧಾರಣೆಗಳಿಗಾಗಿ. 5. ರಾಜಾ ಚೆಲ್ಲಯ್ಯ ಸಮಿತಿ, ತೆರಿಗೆ ಸುಧಾರಣೆಗಳಿಗಾಗಿ. 6. ರಾಕೇಶ್ ಮೋಹನ್ ಸಮಿತಿ, ಸಣ್ಣ ಉಳಿತಾಯ. 7. ನರೇಶ್ ಚಂದ್ರ ಸಮಿತಿ, ಭದ್ರತಾ ವಿಷಯಗಳ ಕುರಿತು 14 ಸದಸ್ಯರ ಕಾರ್ಯಪಡೆಗೆ. 8. ಪಿಜೆ ನಾಯ್ಕ್ ಸಮಿತಿ, ಭಾರತದಲ್ಲಿ ಬ್ಯಾಂಕ್ಗಳ ಆಡಳಿತ ಮಂಡಳಿ. 9. ಪಾರ್ಥಸಾರಥಿ ಶೋಮ್, ತೆರಿಗೆ ಆಡಳಿತ ಸುಧಾರಣಾ ಆಯೋಗಕ್ಕಾಗಿ ರಿಸೀವ್ಡ್ ಅಟ್ 9:55 ಭಮ